ಶುಭೋದಯಗಳು ವಿದ್ಯಾರ್ಥಿಗಳೇ. ನಾವು ಕಳೆದ ಅವಧಿಯಲ್ಲಿ ವಚನಗಳಲ್ಲಿ ಅಲ್ಲಮ ಪ್ರಭುಗಳು ಬರೆದಂತಹ ವಚನಗಳನ್ನು ನೋಡಿದ್ವಿ. ಈ ದಿನ ವಚನದ ಇನ್ನೊಂದು ಭಾಗಕ್ಕೆ ಬರೋಣ. ಗಟ್ಟಿವಾಳೆಯನ್ನು ಬರೆದಂತಹದ್ದು ಹೇಳಿ ಪಠ್ಯಪುಸ್ತಕ ಡೌನ್ಲೋಡ್ ಮಾಡಿಕೊಂಡ್ರೆ ಅಂತ ಹೇಳಿದೆ. ಪಠ್ಯಪುಸ್ತಕವನ್ನು ನೋಡ್ತಾ ಇರಬೇಕು. ಗಟ್ಟಿವಾಳೆಯನ್ನವರ ವಚನ, ಅದಕ್ಕೂ ಕೂಡ 3 ಭಾಗವನ್ನು ಕೊಟ್ಟಿದ್ದಾರೆ. 3 ವಚನಗಳನ್ನು ಇಲ್ಲಿ ಕೊಟ್ಟಂತಹದ್ದು. 3 ಕೂಡ ಒಂದಲ್ಲ ಒಂದು ವಿಶೇಷತೆಗಳಿಂದ ಒಳಗೊಂಡಿರುವಂತಹದ್ದನ್ನು ನೋಡ್ತೇವೆ. ಗಟ್ಟಿವಾಳಯ್ಯ ಇವರು ನಾಜೂಕಿನ ಸೂಕ್ಷ್ಮವಾದಂತಹ ಮನುಷ್ಯತ್ವ, ಸಮಾಜದೊಂದಿಗೆ ಸುಲಭವಾಗಿ ಬೆರೆಯುವಂತಹ ಒಂದು ವ್ಯಕ್ತಿತ್ವ ಇವರದ್ದು. ಹೀಗೆ ಆ ರೀತಿ ಸ್ವಭಾವದವರಾದಂತಹ ಗಟ್ಟಿವಾಳೆಯವರು 3 ಅಂಶಗಳ ಮೇಲೆ ಮೂರು ಅಂಶಗಳನ್ನು ಗಮನದಲ್ಲಿ ತೆಗೆದುಕೊಂಡು ಬರಿತಾ ಹೋಗ್ತಾರೆ. ಅದರ ವಿಚಾರಗಳನ್ನು ಒಂದೊಂದಾಗಿ ನೋಡೋಣಂತೆ. ಮೊದಲನೆಯ ವಚನ ಯಾವ ವಿಚಾರಗಳ ಮೇಲೆ ಗಮನವನ್ನು ಕೊಡುತ್ತೆ ಅನ್ನುವಂತಹದ್ದು. ಡಾಂಬಿಕ ವ್ಯಕ್ತಿಗಳು ಅಂದರೆ ಏನು? ನೋಡೋರಿಗೋಸ್ಕರವಾಗಿ ಪೂಜೆಗಳನ್ನು, ವ್ರತಗಳನ್ನು, ಆಚರಣೆಗಳನ್ನು ಮಾಡ್ತಾರೆ. ನಾನು ಹಿಂದೊಮ್ಮೆ ಹೇಳ್ತಾ ಇದ್ದೆ, ಹೀಗೆ ವ್ಯರ್ಥ ಅನ್ನುವಂತಹದ್ದನ್ನು ಕೂಡ ಹೇಳಿದ್ದೆ. ಅದರ ಬಗ್ಗೆ ಹೇಳ್ತಾ ಬರ್ತಾರೆ. ಸುಮ್ಮನೆ ವೇಷ ಹಾಕ್ಕೊಳ್ಳೋರು, ಎಲ್ಲೇನೆಲ್ಲ ದೊಡ್ಡ ದೊಡ್ಡ ಜ್ಞಾನಿ ಸನ್ಯಾಸಿ ಅನ್ನುವ ಹಾಗೆ ವೇಷವನ್ನು ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಂತಹವರ ಬಗ್ಗೆ, ವೇಷಧಾರಿಗಳ ಬಗ್ಗೆ ಇಲ್ಲಿ ಒಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ವೇಷಧಾರಿ, ಡಾಂಬಿಕರು ಏನೆಲ್ಲ ಕೊಡ್ತಾರೆ. ಎರಡನೆಯ ವಚನ, ಎರಡನೆಯದರಲ್ಲಿ ಆಚರಣೆಗಳ ಬಗ್ಗೆ ಒಂದು ಮಾತಿದೆ. ನಾವು ಮಾಡುವಂತಹ ಆಚರಣೆಗಳು ಹೇಗೆ ಇರ್ತವೆ ಅನ್ನುವಂತಹದ್ದು, ಆಚರಣೆಗಳನ್ನು ತಪ್ಪಾಗಿ ಆಚರಿಸಿದರೆ ಏನಾಗುತ್ತದೆ, ಅದರಿಂದ ಆಗುವಂತಹ ಲಾಭ ನಷ್ಟ ಏನು ಅದನ್ನು ಹೇಳ್ತಾ, ಅಂತಹದ್ದು ಧರ್ಮವಾಗುವುದಿಲ್ಲ, ಅದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಬರ್ತಾರೆ. ಇಲ್ಲಿ ತಪ್ಪು ಆಚರಣೆ ಅಂತ ಬೇಕಾದರೆ ನಿಮಗೆ ಅರ್ಥವಾಗಲಿಕ್ಕೆ ಇಟ್ಟುಕೊಳ್ಳಿ, ಬೇರೆ ಇದೆ, ಅದನ್ನು ನಿಮಗೆ ಬರೀತಾ ಬರ್ತಾರೆ. ಇನ್ನು ಮೂರನೆಯ ವಚನದಲ್ಲಿ ತ್ರಿವಿಧ ಅನ್ನುವಂತಹ ಒಂದು ಕಾನ್ಸೆಪ್ಟ್, ತ್ರಿವಿಧ, ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ವೀರಶೈವ ಧರ್ಮದಲ್ಲಿ ತ್ರಿವಿಧ ಅನ್ನುವಂತಹದ್ದು ಒಂದು ಆಚರಣೆ ಇದೆ. ಇದು ಗುರು, ತ್ರಿವಿಧ ಅಂತ ಹೇಳ್ತೇವೆ, 3 ವಿಧ: ಗುರು, ಲಿಂಗ ಮತ್ತು ಜಂಗಮ ಅಂತ. ಇದನ್ನು ತ್ರಿವಿಧ ಅಂತ ಕರೀತಾರೆ. ಈ ತ್ರಿವಿಧವನ್ನು ಕುರಿತಾಗಿ ಹೇಳ್ತಾ ಬರ್ತಾರೆ. ಅವುಗಳನ್ನು ಹೇಗೆ ಪಾಲಿಸಬೇಕು, ಹೇಗೆ ಪಾಲಿಸುತ್ತಿದ್ದರೆ ಆಗುವ ಅನಾಹುತಗಳ ಬಗ್ಗೆ ಹೇಳ್ತಾ ಬರ್ತಾರೆ ಈ ಒಂದು ವಚನದಲ್ಲಿ. ಸರಿ, ಪ್ರಾರಂಭದಲ್ಲಿ ವೇಷಧಾರಿಗಳು, ಇದಂತೂ ನಾನು ಪದೇ ಪದೇ ಹೇಳ್ತಾನೇ ಹೋಗ್ತೇನೆ. ನೋಡೋರಿಗೋಸ್ಕರವಾಗಿಯೇ ಎಲ್ಲ ಕೆಲಸ ಮಾಡ್ತಾರೆ. ಮಹಾನ್ ವ್ಯಕ್ತಿ ಅಂತ ಅನಿಸ್ಕೊಂಡಿರ್ತಾನೆ, ದೊಡ್ಡ ಪಾಂಡಿತ್ಯ, ವಿದ್ಯೆ ಸಾಕಷ್ಟು ಇರ್ತದೆ. ಸಾಕಷ್ಟು ವಿದ್ಯೆ ಇದ್ರೂ ಆ ವಿದ್ಯೆಯನ್ನು ದುರುಪಯೋಗಪಡಿಸಿಕೊಳ್ತಾ, ವಿದ್ಯೆಯ ಮುಖ್ಯ ಉದ್ದೇಶ ಏನು? ಬರೀ ವಿದ್ಯೆ ಬಂದುಕೊಳ್ಳೆ ಅವನನ್ನು ದೊಡ್ಡವನು ಅನ್ಕೊಳ್ಳಿಕ್ಕಾಗೋದಿಲ್ಲ. ಜ್ಞಾನ ಇದೆ, ಆ ಜ್ಞಾನ ಸಂಪತ್ತನ್ನು ಬಳಸ್ಕೊಳ್ಬೇಕು, ವಿನಯಪೂರ್ವಕವಾಗಿ ಬಳಸ್ಕೊಳ್ಬೇಕು, ವಿನಯತೆ ಬರಬೇಕು.
ಬಂದರೆ ಮಾತ್ರ ಆ ಒಂದು ವಿದ್ಯೆಗೆ ಸಾರ್ಥಕತೆ ಸಿಗ್ತದೆ. ಅದು ಇರೋದಿಲ್ಲ, ಕೆಲವರಿಗೆ ಇರದೇ ಇರುವಂತಹ ಸಂದರ್ಭಗಳು ಇಲ್ಲಿ ಸೃಷ್ಟಿಯಾಗ್ತವೆ. ಹೀಗೆ ಆ ವಚನದ ಪ್ರಾರಂಭದ ಹಂತವಿದೆ, ಒಮ್ಮೆ ಓದ್ತದೆ. ಉತ್ತಮರ ಸ್ನೇಹ ಹಿತವಾದುದು, ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತವಾದುದು ಅನ್ನುವಂತಹದ್ದು ಪ್ರಾರಂಭದ ಈ ಒಂದು ಪದ್ಯದಲ್ಲಿ ತಿಳಿಸಿಕೊಡ್ತಾ ಬರ್ತಾರೆ. ಒಳ್ಳೆಯವರ ಸಹವಾಸ ಮಾಡಬೇಕು, ಉತ್ತಮರ ಸ್ನೇಹ, ಪರಸ್ಪರ ಸಂಬಂಧಗಳು ರಾಗದ್ವೇಷ ರಹಿತ, ರಾಗದ್ವೇಷಗಳು ಇರುವಂತಹದ್ದಾಗಿರಬಾರದು. ಏನು ರಾಗದ್ವೇಷ? ನಾನು ಯಾರನ್ನಾದರೂ ಮಾತಾಡಿಸಿದರ ಹಿಂದೆ ನನ್ನಲ್ಲಿ ಒಂದು ಉದ್ದೇಶ ಅಥವಾ ದುರುದ್ದೇಶಗಳು ಇರಬಾರದು. ಯಾರೊಬ್ಬ ವ್ಯಕ್ತಿ ಬರ್ತಾರೆ, ನಾನು ಅವ್ರನ್ನ ಮಾತಾಡಿಸಿದೆ ಅಂತಂದ್ರೆ, ಮಾತಾಡ್ಸೋಣ ಅವನಿಂದ ಏನಾದರೂ ಕೆಲಸ ಆಗೋದಿರ್ತವೆ ಅಂತ ಹೇಳಿ, ಅಥವಾ ಬಹಳ ಸಿಗುತ್ತಪ್ಪ ನನಗೇನಾದರೂ ಸಹಾಯ ಆಗುವಂಥದ್ದಾಗುವುದು ಅಂಥೇಳಿ, ಅಥವಾ ಮಾತಾಡ್ಸದ ಇದ್ರೆ ಮತ್ತೆ ಇನ್ನೊಂದ್ಸರಿ ಯಾವಾಗ ಹೋಯ್ತಾನಪ್ಪ ಅಂಥೇಳಿ ಈ ರೀತಿಯ ಉದ್ದೇಶ ಇಟ್ಟುಕೊಂಡು ಸಂಬಂಧಗಳನ್ನು ಇಟ್ಕೊಳ್ಳುವಂತಹದ್ದು ರಾಗದ್ವೇಷಗಳು. ರಾಗ ಅಂದರೆ ಪ್ರೀತಿ ಅಂತ. ಹೀಗೆ ಈ ಭಾವನೆಗಳಿಂದ ಈ ಭಾವನೆಗಳು ಇರಬಾರದು ಅನ್ನುವಂತಹ ಸ್ನೇಹದಲ್ಲಿ ಅಥವಾ ಬಾಂಧವ್ಯದಲ್ಲಿ ಇಂತಹದ್ದಿರಬಾರದು ಅನ್ನುವಂಥದ್ದಲ್ಲಿ ಹೇಳ್ತಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ. ಕೆಲ ವ್ಯಕ್ತಿಗಳ ಸಹವಾಸ ಒಳ್ಳೆಯದಾಗಿದ್ದು ಕೆಲ ವ್ಯಕ್ತಿಗಳ ಸಹವಾಸ ಕೆಟ್ಟದಾಗಿರ್ತದೆ. ಕೆಟ್ಟ ವ್ಯಕ್ತಿಗಳು ಎಂದಿಗೂ ಒಳ್ಳೆಯವರಾಗುವುದಿಲ್ಲ, ಒಳ್ಳೆಯವರಾಗಲಿಕ್ಕೆ ಸಾಧ್ಯತೆಗಳು ಇಲ್ಲ. ಸದ್ಯಕ್ಕೆ ಬದಲಾದರೂ ಕೂಡ ಅದು ಕೆಟ್ಟವರೇ ಆಗಿರ್ತಾರೆ. ಹೇಳ್ತಾರೆ, ಹುಟ್ಟು ಗುಣ ಸುಟ್ಟು ಹೋಗುವುದಿಲ್ಲ ಅನ್ನುವಂತಹ ಮಾತಿದೆಯಲ್ಲ, ಹಾಗೆ ಆ ವಿಚಾರಗಳನ್ನು ಹೇಳ್ತಾ ಬರ್ತಾರೆ. ವಚನವನ್ನು ನೋಡುವಂತೆ ಪ್ರಾರಂಭದಲ್ಲಿ ಹೇಳ್ತಾರೆ, ಪ್ರಶ್ನೆ ಹಾಕ್ತಾರೆ. ಏನು? ಇರಿವ ಕೈ ನಿಮಗೆ ದಯಧರ್ಮದ ಮನೆ ಉಂಟೆ ಅಂತ ಪ್ರಶ್ನೆ. ಇರಿಯೋದು ಅಂತಂದ್ರೆ ಇರಿಯುವ ಚುಚ್ಚುವಂತ ಅರ್ಥ ಇದೆ. ಚುಚ್ಚುವಂತ ಕೈದು ಅಂದ್ರೆ ಆಯುಧ ಅಂತ ಅರ್ಥ. ಆಯುಧ ಕೈ, ಚುಚ್ಚುವಂತಹ ಆಯುಧಕ್ಕೆ ದಯೆ ಧರ್ಮ ಅನ್ನುವಂತಹದ್ದೇನಾದ್ರೂ ಇರುತ್ತೆಯೇ ಅಂತ ಪ್ರಶ್ನೆ ಮಾಡ್ತಾರೆ. ಇರುತ್ತೆಯೇ? ಒಂದು ಚಾಕು ಇದೆ, ಆ ಚಾಕನ್ನ ತರಕಾರಿ ಕತ್ತರಿಸಲಿಕ್ಕೂ ಬಳಸಬಹುದು, ಬೇರೆ ಪೇಪರ್ಗಳನ್ನು ಬಟ್ಟೆಗಳನ್ನು ಕತ್ತರಿಸಲಿಕ್ಕೂ ಬಳಸಬಹುದು, ವ್ಯಕ್ತಿಗಳನ್ನು ಚುಚ್ಚಿ ಕೊಲ್ಲೋದಕ್ಕೂ ಬಳಸಬಹುದು, ಪ್ರಾಣಿಗಳನ್ನು ಕತ್ತರಿಸಿ ತಿನ್ನಲಿಕ್ಕೂ ಬಳಸಬಹುದು ಅಲ್ವೇ? ಒಂದೇ ಒಂದು ಚಾಕು ಇಲ್ಲ, ಇಷ್ಟೆಲ್ಲ ಕೆಲಸ ಆಗ್ತವೆ. ಒಳ್ಳೆ ಕೆಲಸಗಳು ಆಗ್ತವೆ, ಕೆಟ್ಟ ಕೆಲಸಗಳು ಆಗ್ತವೆ. ಆ ಚಾಕುವಿಗೆ ಇದು ಕೆಟ್ಟದು ಒಳ್ಳೆಯದು ಅಂತ ಏನಾದರೂ ಇರುತ್ತೆಯೇ? ಖಂಡಿತ ಇಲ್ಲ. ಆ ಚಾಕು ಯಾರ ಕೈಯಲ್ಲಿರುತ್ತೋ ಆ ರೀತಿ ಕೆಲಸ ಮಾಡುತ್ತೆ ಅಷ್ಟೇ. ಇರಿವ ಕೈದು ಚುಚ್ಚುವಂತಹ ಕೈದು ಆಯುಧಕ್ಕೆ ದಯೆ ಧರ್ಮ ಅನ್ನುವಂಥದ್ದು ಏನಾದರೂ ಗೊತ್ತಿದೆಯೇನೇ? ಗೊತ್ತಿರೋದಿಲ್ವಲ್ಲ. ಹಾಗೇನೇ ಪಂಡಿತ ಜ್ಞಾನಿ ಆ ವೇಷವನ್ನು ಹಾಕ್ಕೊಂಡು ಕೂಡಲೇ ಅದು ಇಂತಹದ್ದೇ ಅಂತ ಹೇಳಿಕ್ಕೆ ಬರೋದಿಲ್ಲ, ಇಂತಹದ್ದೇ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೂ ಹಾಕ್ಕೊಂಡು ಕೂಡಲೇ ನೀನು ಪಂಡಿತ ಆಗೋದಿಲ್ಲ. ಚಾಕ್ ಹಿಡ್ಕೊಂಡು ಕೂಡ ಇದು ಒಳ್ಳೆಯದೇ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಯಾರ ಕೈಲಿರುತ್ತೋ ಹೇಗೆ ಮಾಡುತ್ತೋ ಅದು ಮಾಡಿಸುತ್ತೆ ಅಂತ ಹೇಳಿ ಒಂದನೆಯ ಉದಾಹರಣೆ. ಎರಡನೆಯದು ಕೊಡ್ತಾರೆ. ಕಾಳವರಗನ ದಾಳಿಯಲ್ಲಿ ಅಮೃತದ ಸುಧೆಯುಂಟೆ ಅಂತ. ಕಾಳವರಗ ಕಾಳೋರಗ. ಕಾಳ ಅಂದ್ರೆ ಕಪ್ಪು ಅಂತ. ಉರಗ ಅಂತಂದ್ರೆ ಹಾವು, ಕಪ್ಪನೆಯ ಹಾವು ಅಂದ್ರೆ ವಿಷಸರ್ಪ, ಕಾರ್ಕೋಟಕ ಅಂತೀವಲ್ಲ ಹಾಗೆ. ಆ ವಿಷಸರ್ಪದ ದವಡೆ ಒಳಗಡೆ, ಹಲ್ಲಿನ ಒಳಗಡೆ ಅಮೃತದ ಸುದೆ ಸಿಗುತ್ತೆಯೇ? ಅಮೃತವನ್ನೇನಾದರೂ ಕುಡಿಯಲಿಕ್ಕೆ ಸಾಧ್ಯತೆ ಇದೆಯೇ?
ಖಂಡಿತ ಸಾಧ್ಯವಿಲ್ಲ. ಆ ವಿಷ ಸರ್ಪದ ಒಳಗಡೆ ಹಾಲು ಹಾಕಿದರೆ ಎಲ್ಲರೂ ಕುಡಿಯುವಂತ ಹಾಲು, ಹುಟ್ಟಿದ ಮಗುವಿನಿಂದ ಹಿಡಿದುಕೊಂಡು ಸಾಯುವ ವ್ಯಕ್ತಿವರೆಗೂ ಹಾಲು ಹಿತವಾಗಿರ್ತದೆ. ಹಿತವಾಗುವ ಏಕೈಕ ಪದಾರ್ಥ ಹೌದಲ್ಲದೆ, ಎಲ್ಲ ಪದಾರ್ಥಗಳು ಎಲ್ಲರಿಗೂ ಒಳ್ಳೆಯದಾಗುವುದಿಲ್ಲ, ಹಾಲು ಮಾತ್ರ ಎಲ್ಲರಿಗೂ ಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೆ. ಇಂತಹ ಹಾಲನ್ನು ಹಾವಿನ ಒಳಗಡೆ ಹಾಕಿ ಒಮ್ಮೆ ತೆಗೆದ್ರೆ ಅಂತಂದರೆ, ಹೊರಗಡೆ ತೆಗೆದ್ರೆ ಅದು ವಿಷಪೂರಿತವಾಗಿರ್ತದೆ. ಎಲ್ಲರೂ ಕುಡಿಯುವಂತಹ ಹಾಲು ಯಾರೂ ಕುಡಿಯಲಾರದಂತಹದ್ದಾಗಿರುತ್ತದೆ. ಏನು ಹೇಳ್ತಾ ಇದ್ದೇನೆ ಅರ್ಥವಾಗ್ತಿದೆಯಾ? ಕಾಳುವರಗನ ದಾಡೆಯಲ್ಲಿ ದವಡೆಯಲ್ಲಿ ಅಮೃತವನ್ನು ಹುಡುಕಲಿಕ್ಕೆ ಸಾಧ್ಯತೆಗಳಿಲ್ಲ. ಕಾಳುವರಗ ಈ ರೀತಿಯಲ್ಲಿ ವಿಷ ಸರ್ಪದಂತೆ ನಮ್ಮ ನಡುವೆ ಕೆಲವು ವ್ಯಕ್ತಿಗಳಿರ್ತಾರೆ, ವಿಷದಂತೆ ನಮ್ಮನ್ನು ಕಾಡ್ತಾರೆ. ನೋಡೋರಿಗೆ ಮಾತ್ರ ಚೆನ್ನಾಗಿರ್ತಾರೆ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಸುತ್ತಮುತ್ತ ಇದ್ದಂತಹ ಹಲವಾರು ವ್ಯಕ್ತಿಗಳು ವಿಷ ಕಾರುವಂತವರಾಗಿರ್ತಾರೆ. ನಮಗೆ ಅನಿಸ್ತಾ ಇರ್ತದೆ, ಇವನೇನೋ ಕೆಟ್ಟ ಕೆಲಸ ಮಾಡ್ತಾನೆ, ಏನೋ ಒಂದಲ್ಲ ಒಂದಿನ ಬದಲಾಗ್ತಾನೆ, ಒಳ್ಳೆಯವನಾಗ್ತಾನೆ, ಇವತ್ತಲ್ಲ ನಾಳೆ ಹಾಗೆ ಹೀಗೆ ಇಲ್ಲ ಅಂತಾರೆ ಗಟ್ಟಿವಾಳಯ್ಯ. ಇದು ತಪ್ಪು. ಹುಟ್ಟು ಗುಣ ಸುಟ್ಟು ಹೋಗುವುದಿಲ್ಲ ಅನ್ನುವಂತೆ ಈ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ತಪ್ಪು. ಎಲ್ಲಿಯಾದರೂ ಹಾವಿನ ಬಾಯಿಯಲ್ಲಿ, ಹಾವಿನ ದವಡೆಯಲ್ಲಿ ಅಮೃತ ಸಿಗುತ್ತೇನು? ಸಿಗೋದಿಲ್ವಲ್ಲ. ಹೀಗೆಯೋ ಹಾಗೆಯೇ ಕೂಟವ ಕೂಡಿ ಸಮಯದೊಂದರಲ್ಲಿ ಅಜಾತನ ಬಂದರೆ ಇಂತಹ ವ್ಯಕ್ತಿಗಳು, ಎರಡು ಉದಾಹರಣೆ ಕೊಟ್ಟರಲ್ಲ, ಚುಚ್ಚುವಂತಹ ಆಯುಧ ಮತ್ತೆ ವಿಷಸರ್ಪ, ಈ ರೀತಿಯಲ್ಲಿ ವ್ಯಕ್ತಿಗಳಿರ್ತಾರೆ. ಆ ವ್ಯಕ್ತಿಗಳು ಕೇವಲ ವೇಷ ಹಾಕೊಂಡು ಒಳ್ಳೆಯವನ ಹಾಗೆ ನಟನೆ ಮಾಡಿದರೆ ಅವರು ಆ ಜ್ಞಾನಿಗಳ ಮಧ್ಯದಲ್ಲಿ ಇವನು ಒಬ್ಬ ಹೋಗಿ ಜ್ಞಾನಿ ಅಂತ ಕರೆಸಿಕೊಂಡ್ರೆ ನೋಡೋರಿಗೆ ಜ್ಞಾನಿ ಅನ್ನಿಸಬಹುದು, ಗುರ್ತು ಹಿಡಿಯಲಿಕ್ಕೆ ಆಗೋದಿಲ್ಲ. ಆದರೆ ನಿಜವಾಗ್ಲೂ ಜ್ಞಾನಿ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ. ಒಳ್ಳೆಯವನಾಗಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ. ನಾವು ಆರಾಧನೆ ಮಾಡುವಂತಹ ದೇವರ ಸಮೀಪಕ್ಕೆ ಹೋಗ್ತೇವೆ. ದೇವರ ಒಂದು ಸಮೀಪಕ್ಕೆ, ದೇವರ ಆಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ. ದೇವರ ನಂಬಿಕೆ ಇರೋರು ಹೋಗ್ತಾರೆ, ನಂಬಿಕೆ ಇಲ್ಲದವರು ಹೋಗ್ತಾರೆ. ಅಂದರೆ ಹೋದವರೆಲ್ಲ ಭಕ್ತರು ಅಂತ ಅನಿಸ್ಕೊಳ್ಳಲ್ಲ. ಕೆಲವು ಕೆಟ್ಟ ಉದ್ದೇಶ ಇಟ್ಕೊಂಡು ಹೋಗಿರ್ತಾರೆ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಉದ್ದೇಶ ಇಟ್ಕೊಂಡು ಹೋಗಿರ್ತಾರೆ. ಹಾಗೆ ಆ ಉದ್ದೇಶದ ಮೇಲೆಯೇ ಆ ಒಂದು ಕಾರ್ಯ ಫಲಕಾರಿಯಾಗ್ತದೆ. ಒಂದು ದೇವಸ್ಥಾನಕ್ಕೆ ಹೋಗಿದ್ದೇನಪ್ಪ, ನನಗೆ ಒಳ್ಳೇದಾಗಬೇಕು, ಇವ್ರಿಗೂ ಬಿಡ್ಕೊಂಡಿರ್ತಾರೆ. ಏನು ಬಿಡ್ಕೊಳ್ತಾರೆ? ನಾನಿವತ್ತು ದೇವರಲ್ಲಿ ಬಿಡ್ಕೊಳ್ತಾರೆ, ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಒಬ್ಬ ನನ್ನ ಹೊಡಿಬೇಕಾಗಿದೆ, ದೇವರೇ ದಯವಿಟ್ಟು ನನಗೆ ಅದಕ್ಕೆ ಅನುವು ಮಾಡಿಕೊಡು, ನನ್ನ ಕೆಲಸಕ್ಕೆ ಸಹಾಯ ಮಾಡು ಅಂತ ದೇವರನ್ನು ಬಿಡ್ಕೊಳ್ಳೋದು. ಇನ್ನೊಬ್ಬರನ್ನು ಹೊಡೆಯೋದಕ್ಕೋಸ್ಕರವಾಗಿ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ. ಕೆಟ್ಟ ಕೆಲಸ ಮಾಡಿದ್ಮೇಲೆ ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ಒಳ್ಳೇದಾಗಬೇಕು ಅಂದ್ಕೊಂಡ್ರೆ ಆಗತ್ತೇನು? ಇಲ್ಲ. ಅದಕ್ಕೆ ಹೇಳ್ತಾರೆ, ಕೂಟವು ಕೂಡಿ ಸಮಯದೊಂದಲ್ಲಿ ಅಜಾತನ ಬಲ್ಲರೇ ಅಂತ ಹೇಳಿ. ಅಲ್ಲೆಲ್ಲ ಜ್ಞಾನಿಗಳು ಸೇರಿದಂತಹ ಒಂದು ಸಭೆಗೆ ಇಂತಹ ವ್ಯಕ್ತಿ ಏನಾದರೂ ಸೇರಿದರೆ ಅಜಾತ. ಅಜಾತ ಅಂತಂದರೆ, ಜಾತ ಅಂದರೆ ಅವನು ಹುಟ್ಟುವಂಥವನು, ಅಜಾತ ಹುಟ್ಟಿಲ್ಲದೆ ಇರುವಂತಹ ವ್ಯಕ್ತಿ ಅಂದರೆ ದೇವರು ಅಂತ ಅರ್ಥ ಇದೆ. ಅಜಾತ ಅಂದರೆ ದೇವರು. ದೇವರನ್ನು ತಿಳಿಲಿಕ್ಕೋಸ್ಕರವಾಗಿ, ದೇವರ ಬಗ್ಗೆ ಧ್ಯಾನ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಭಕ್ತಾದಿಗಳು ಒಂದು ಕಡೆ ಸೇರಿಕೊಂಡಿರ್ತಾರೆ, ಸರಿಯಾದಂತಹ ಭಕ್ತಾದಿಗಳು. ಈತ ವೇಷವನ್ನು ಹಾಕಿಕೊಂಡು ವೇಷದ ಮೂಲಕವಾಗಿ ದೇವರನ್ನು ಕಾಣಲಿಕ್ಕೆ ಹೋದರೆ ಕೂಟವ ಕೂಡಿ ಸಮಯದಲ್ಲಿ, ಕೂಟ ಅಂತಂದರೆ ಒಂದು ತಿನ್ನಲಿಕ್ಕೆ ಉಣ್ಲಿಕ್ಕೆ ಸೇರಿದಂತಹ ಒಂದು ಸಭೆ, ಕೂಟ ಅಂತ ಕರೀತಾರೆ. ಭೋಜನ ಕೂಟ ಕೇಳಿದಿರಲ್ಲ, ಚರ್ಚಾ ಕೂಟ, ಹೀಗೆ ಆ ಸಭೆಯಲ್ಲಿ ಇದು ಜ್ಞಾನಿಗಳ ಭಕ್ತರ ಒಂದು ಕೂಟ. ಆ ಕೂಟಕ್ಕೆ ಹೋಗಿ ಸಮಯದೊಂದಲ್ಲಿ ಸಮಯ ಕಳೆದರೆ, ಅವರೊಂದಿಗೆ ಕಾಲ ಕಳೆದರೆ ದೇವರನ್ನ ಕಾಣಬೇಕಾಗಿದೆಯೇ? ದೇವರನ್ನು ಯಾರು ಕಾಣ್ತಾರೆ? ನಿಜವಾದ ಭಕ್ತರುಗಳು. ಅಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಹೋಗಿರುವಂತಹ ಭಕ್ತಾದಿಗಳು ಅಲ್ಲಿರ್ತಾರೆ. ಅವರು ಆ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನಂಥವರು ದೇವರನ್ನು ಕಾಣುವುದಿಲ್ಲ. ಅದಕ್ಕಂತಾರೆ ಮತ್ತೆ ಗಟ್ಟಿವಾಳೆಯವರು, ಎನಗೆ ನಿಮ್ಮೊಳಗಿನ್ನೇತರ ಮಾತು
ನನಗೆ ನಿಮ್ಮೊಂದಿಗೆ ಇನ್ನೇನು ಮಾತು, ಚೀಚಿ ನಿಮ್ಮಂತ ಕಂಡ್ರೆ ಆಗೋದಿಲ್ಲ, ನಿಮ್ಮಂತ ವಿಚಾರ ಕೇಳಲಿಕ್ಕೆ ಆಗೋದಿಲ್ಲ. ಒಂದಂತೂ ಹೇಳಿದೆ ನೋಡ್ರಿ, ಖಚಿತವಾಗಿ ತಲೆಯಲ್ಲಿ ಇಟ್ಕೊಳ್ರಿ, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಅಷ್ಟೇ ಮುಗಿತು. ವೇಷವನ್ನು ಹಾಕೊಂಡು ಮಾತ್ರಕ್ಕೆ ಜ್ಞಾನಿ ಅನಿಸಿಕೊಳ್ಳಲ್ಲ, ಬುದ್ಧಿವಂತ ಅನಿಸಿಕೊಳ್ಳಲ್ಲ, ಭಕ್ತ ಅನಿಸಿಕೊಳ್ಳಲ್ಲ. ಇವರೆಲ್ಲರೂ ದೇವರ ಸಭೆಯಿಂದ ಹೊರಗುಳಿದ್ದಾರೆ. ನೋಡೋರಿಗೆ ಮಾತ್ರ ಎಲ್ಲರ ಮಧ್ಯದಲ್ಲಿರಬಹುದು, ಆದರೆ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಂದೆಂದಿಗೂ ದೇವರು ಇವರೆಲ್ಲ ದೂರ ಇಟ್ಟಿರ್ತಾರೆ. ದೇವರಿಗೆ ಇವರ್ಯಾರೂ ಬೇಕಿಲ್ಲ, ಇವರನ್ನು ಕಂಡ್ರೆ ಆಗೋದಿಲ್ಲ. ಇಂತಹ ಸ್ವಭಾವದವರು ದೇವರಿಗೆ ಹಿಂಸೆ ಕೊಡುವಂತಹದ್ದಾಗಿರ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಅಂತ ಹೇಳಿ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಗಟ್ಟಿವಾಳಯ್ಯನವರ ಅಂಕಿತ ನಾಮ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲ ಇಲ್ಲ ಅಂತ ದೇವರು, ಇಂತಹದ್ದನ್ನು ನೀವು ಪಾಲಿಸುವಾಗಿಲ್ಲ, ಇದು ಸರಿಯಲ್ಲ, ಇದು ಸೂಕ್ತವಲ್ಲ ಅಂತ ಹೇಳಿ ದೇವರು ಹೇಳ್ತಾನೆ. ನೀನು ಏನೇ ಮಾಡು, ಇಂತಹದ್ದೇ ಮಾಡು, ಈ ಕೆಟ್ಟ ಉದ್ದೇಶ ಇಟ್ಟುಕೊಂಡು ನೀನೇನಾದರೂ ಬಂದರೆ, ನೀನೇನಾದರೂ ಸೇರಿಕೊಂಡ್ರೆ ಅಂತಹದ್ದನ್ನು ನಾನು ಒಪ್ಪೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ದೇವರು ಅಂತ ಅನ್ನುತ್ತಾರೆ. ಇದು 1ನೆಯ ವಚನವಾಯಿತು. 1ನೆಯದು ಸರಿ. ಈಗ 2ನೆಯ ವಚನಕ್ಕೆ ಬರೋಣ. ತಪ್ಪಾದ ಆಚರಣೆ. ಹಲವಾರು ಧರ್ಮಗಳಲ್ಲಿ ಹಲವಾರು ಬಗೆಯ ಹಬ್ಬಗಳಿರ್ತವೆ. ಅಂದರೆ ಹಬ್ಬಗಳನ್ನು ಬಹಳ ದೊಡ್ಡ ಉದ್ದೇಶ ಇಟ್ಟುಕೊಂಡು ಒಂದು ಆಯೋಜಿಸಿರ್ತಾರೆ ಅಥವಾ ಹಾಕಿಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉದ್ದೇಶವನ್ನು ಯಾರು ತಿಳ್ಕೊಂಡಿರ್ತಾರೆ ಹೇಳಿ? ಸರಿಯಾದ ಉದ್ದೇಶವನ್ನು ತಿಳ್ಕೊಂಡಿರೋದಿಲ್ಲ, ತಪ್ಪಾದಂತಹ ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿಯನ್ನು ಆಚರಿಸ್ತಾರೆ, ಸಂಕ್ರಾಂತಿಯನ್ನು ಆಚರಿಸ್ತಾರೆ. ಯುಗಾದಿಯಲ್ಲಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲವನ್ನು ಕೊಡ್ತಾರೆ. ಬೇವಿನ ಹೂವನ್ನು ಬೆಲ್ಲವನ್ನು ಎರಡು ಸೇರಿಸಿ ತಿನ್ನಲಿಕ್ಕೆ ಕೊಡ್ತಾರೆ. ಉದ್ದೇಶ ಏನು? ರುಚಿಕರವಾಗಿರುತ್ತೆ ಅಂತಂತಾನ? ಅಲ್ಲ, ಉದ್ದೇಶ ಜೀವನ ಅನ್ನುವಂತಹದ್ದು ಬೇವು ಬೆಲ್ಲ ಇದ್ದ ಹಾಗಿರ್ತದೆ. ಎರಡೂ ಬೇವು ಅಂದ್ರೇನು? ವಿಷ. ವಿಷ ಅಂದ್ರೇನು? ನಮಗೆ ವಿಷ ತಿಂದರೆ ಚೆನ್ನಾಗಿ ಅನಿಸುತ್ತೋ ಕೆಟ್ಟದನಿಸುತ್ತೋ? ಕೆಟ್ಟದನಿಸುತ್ತಲ್ಲ. ಹಾಗೆಯೇ ಬೇವು ಅನ್ನುವಂಥದ್ದಕ್ಕೆ ಕೆಟ್ಟದ ಪ್ರತೀಕ ಅಂತ ತೆಗೆದುಕೊಂಡು, ಬೆಲ್ಲ ಅಂತಂದ್ರೆ ಸಿಹಿ ರುಚಿಕರವಾಗಿರುವಂತಹದ್ದು ಅಂತ ಹೇಳಿ ತೆಗೆದುಕೊಂಡು, ಬೇವನ್ನು ತಿಂದರೆ ಕಷ್ಟವಾಗುತ್ತೆ, ಬೆಲ್ಲ ತಿಂದರೆ ಸುಖವಾಗುತ್ತೆ. ಹಾಗೆಯೇ ಜೀವನದಲ್ಲಿ ಸುಖ ದುಃಖ, ಕಷ್ಟ ಸುಖಗಳು ಬರ್ತಾನೆ ಇರ್ತವೆ. ಅದೆರಡನ್ನ ಸಮಾನವಾಗಿ ಸ್ವೀಕರಿಸಬೇಕು. ನನಗೆ ಬರೀ ಸಿಹಿ ಬೇಕು, ಬರೀ ಸಂತೋಷ ಬೇಕು, ಕಷ್ಟ ಬೇಡ ಅಂತಂದರೆ ಆಗೋದಿಲ್ಲ ಅಂತ ಹೇಳಿ ಬೇವು ಬೆಲ್ಲವನ್ನು ಕೊಡ್ತಾರೆ. ಈ ಸದುದ್ದೇಶದಿಂದ ಈ ಕಾರ್ಯವನ್ನು ಮಾಡಿಸುವಂತಹದ್ದು. ಎಷ್ಟು ಜನ ಅದೇ ಸಮಯಕ್ಕೆ ಏನೆಲ್ಲ ಮಾಡ್ತಾರೆ ಗೊತ್ತಲ್ಲ? ಹಾಗೆಯೇ ಸಂಕ್ರಾಂತಿ, ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ವಿಷ ಮತ್ತೆ ಸಿಹಿ. ಅದೇ ಸಮಯದಲ್ಲಿ ಜಗಳಗಳು. ಏನು ಜಗಳ? ಬೇವು ಬೆಲ್ಲ ಕೊಟ್ಟು ತಿಂದಂತ ಅದರಲ್ಲಿ ಏನಾದರೂ ಬೇವು ಜಾಸ್ತಿ ತಿಂದ್ಬಿಟ್ಟು ಎಷ್ಟು ಬೇವು ಹಾಕ್ಬಿಟ್ಟು ತಿನ್ಲಿಕ್ಕಾಗಲ್ಲ, ಚೀ ಬೇಡ ಹೋಗು ಅಂತೇಳಿ ಕೆಲವರು ಬಿಸಾಡೋದು. ಇನ್ನು ಕೆಲವರು ಬಹಳ ರುಚಿ ಬೇವು ಇರಬೇಕಪ್ಪ ಒಳ್ಳೇದು ಆರೋಗ್ಯಕ್ಕೆ ಕೆಲವರು ತಿನ್ನೋದು. ಇನ್ನು ಸಿಹಿ ಜಾಸ್ತಿ ಇದ್ದರೆ ಶುಗರ್ ಪೇಷಂಟ್, ನಾ ಶುಗರ್ ಪೇಷಂಟ್ ಇದ್ದೀನಿ, ಸಿಹಿ ಜಾಸ್ತಿ ಹಾಕಿದ್ದೀನಿ ಗೊತ್ತಾಗಲಿಲ್ಲ ನನಗೆ, ವಿಷ ಹಾಕಬಾರ್ದ ಅಥವಾ ಕಡಿಮೆ ಹಾಕಬಾರ್ದ ಅಂತ ಕೆಲವರು ಜಗಳ ಆಡೋರು. ಏನೆಲ್ಲ ಮಾಡ್ತಾರೆ. ಇನ್ನು ಕೆಲವರು ಹಾಕಿದ್ದಕ್ಕೆ ಸ್ವಲ್ಪ ಹಾಕಿದ್ದಕ್ಕೆ ಇಷ್ಟೇ ನನಗೆ ಅದಿಷ್ಟು ನೀರು ತಿಂದ್ಬಿಡ್ತೀಯಾ, ಈ ತಿಂದು ಆ ತಿಂದು ಏನು ಕಚ್ಚಾಡಿ ಸಾಯ್ತಾವಪ್ಪ, ನಾಯಿಗಳ ಥರ ಕಚ್ಚಾಡ್ತಾರೆ. ಇಂತಹ ಹಬ್ಬಗಳೆಲ್ಲ ಏನೇನು ಆಚರಣೆ ಮಾಡಬೇಕು, ಹೇಗಿರಬೇಕು, ಬುದ್ಧಿ ಬೇಡವೇ ಹೇಳಿ. ಇದು ಹೇಗೆಯೋ ಅದೇ ರೀತಿಯಲ್ಲಿ ಗಟ್ಟಿವಾಳಯ್ಯನವರು ಕೆಲವೊಂದು ಅಂಶಗಳನ್ನು ಇಲ್ಲಿ ತಿಳಿಸ್ತಾ ಬರ್ತಾರೆ. ಅಂಶಗಳು ಯಾವುದಂತ ಇಲ್ಲಿ ಕೊಡ್ತಾರೆ. ಒಂದು ತಪ, ಎರಡನೇದಾಗಿ ನೇಮ,
ಹಿ ತಪಸ್ಸು, ನೇಮ ಮೂರನೇದಾಗಿ ಶೀಲ. ಇದು ನಮಗೆ ಗೊತ್ತಿದೆ ಅಂತ ನಾನು ಅನ್ಕೊಳ್ತೇನೆ. ತಪ ತಪ ಅಂದರೆ ತಪಸ್ಸು. ಏನು ತಪಸ್ಸು? ನಮಗೊಂದೇ ಗೊತ್ತು. ತಪಸ್ಸು ಅಂತಂದರೆ ಕಾಡಿನಲ್ಲೋ ಮೂಲೆಯಲ್ಲೋ ಹೋಗೋದು, ಒಂದು ಕಟ್ಟಿಗೆ ಮೇಲೆ ಕೈ ಇಡೋದು, ಒಂದು ಕಡೆ ಜಪದ ಮಣಿಗಳು ಕೊಡೋದು, ಹೀಗೆ ತಿರ್ಸ್ಕೊತಾ ಹೀಗೆ ಕೂತ್ಬಿಟ್ರೆ ತಪಸ್ಸು ಅಂತ. ಅದೊಂದೇ ತಪಸ್ಸಲ್ಲ. ತಪಸ್ಸು ಅಂತಂದ್ರೆ ಯಾವುದೇ ರೀತಿ ನೀತಿಗಳು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಜೀವನ ಸಾಗಿಸ್ತೇವಲ್ಲ, ಅದು ತಪಸ್ಸು. ಅಂತಹ ಒಂದು ತಪಸ್ಸು ಇಲ್ಲಿ ಹೇಳಕ್ಕೆ ಬಂದದ್ದು. ನೇಮ ಮಾಡುವಂತಹ ಆಚರಣೆಗಳು, ನಿಯಮಗಳು ಅಂತೀವಲ್ಲ, ಪದ್ಧತಿಗಳು, ಆಚರಣೆಗಳು, ಮತ್ತು ಶೀಲ. ಶೀಲ ಅಂದರೆ ನಡತೆ. ನಾನು ಹೇಳ್ತೇನೆ ಅದರ ಬಗ್ಗೆ ಆಮೇಲೆ. ಇವರಂತಾರೆ ಇವುಗಳನ್ನು ನೀವು ಸರಿಯಾಗಿ ತಿಳಿದುಕೊಳ್ಳದೆ, ಅರ್ಥೈಸಿಕೊಳ್ಳದೆ ಆಚರಿಸಿದ್ರಿ ಅಂತಂದ್ರೆ ಎಲ್ಲವೂ ನಿಮಗೆ ವ್ಯರ್ಥ ಅನಿಸುತ್ತೆ. ನೀವು ಅರ್ಥವಿಲ್ಲದ್ದು ಅನಿಸುತ್ತೆ. ತಪ ಮಾಡ್ತೀವಿ, ಯಾಕೆ ತಪ ಮಾಡಬೇಕು? ಉದ್ದೇಶ ಏನು? ನಮ್ಮ ಮನಸ್ಸು ನಿಯಂತ್ರಣ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವಂತಹದ್ದು. ಇವುಗಳನ್ನು ಇಟ್ಟುಕೊಂಡೇ ಇದನ್ನು ಮಾಡ್ತಾ ಹೋಗಬೇಕು. ಮತ್ತು ನಿಯಮಗಳು, ಆಚರಣೆಗಳನ್ನು ಮಾಡ್ತೇವೆ. ಏನು ಆಚರಣೆ ಮಾಡ್ತೇವೆ? ನೀವು ಪ್ರಥಮ PUC ಯಲ್ಲಿ ಇದೆ. ಪ್ರಥಮ PUC ಯಲ್ಲಿ ಏನೋ ಹೀಗೆ ಕರೋನಾ ಗಲಾಟೆಯಿಂದ ಏನೋ ಮುಗಿತಾ ಇದೆ ಅಂತ ನಿಮ್ಮ ತಲೆಯಲ್ಲಿದೆ. ನಮ್ಮ ತಲೆಯಲ್ಲಿಲ್ಲ ಅದು. ಏನಪ್ಪ ಮಾಡೋದು, ಹೆಂಗಾಗ್ತದೋ, ಮುಂದೆ ಕರೋನಾ ಹೋಗುತ್ತೋ ಇಲ್ಲೋ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಯಾರು ಏನೇನು ಮಾಡಬೇಕು, ಏನೆಲ್ಲ ನಿಮ್ಮ ಚರ್ಚೆ ವಿಚಾರಗಳಿರ್ತವೆ. ಇದಕ್ಕೋಸ್ಕರ ಯಾವುದಾದ್ರೂ ಒಬ್ಬ ಜ್ಯೋತಿಷಿ ಹತ್ರ ನೀವು ಹೋಗಿ ಪ್ರಶ್ನೆ ಕೇಳ್ತೀರಿ. ಗುರುಗಳೇ, ಸ್ವಾಮೀಜಿ, ಈ ಸಾರಿ ನಾನು ಪ್ರಥಮ PUC ಸೇರಿದ್ದೇನೆ, ಇದು ಕರೋನಾ ಗಲಾಟೆಯಿಂದ ಏನೋ ಗೊಂದಲ ಆಗ್ತಾ ಇದೆ, ನಾನು ಈ ಸಾರಿ ಪರೀಕ್ಷೆಯಲ್ಲಿ ಹೆಚ್ಚಿನ ಮಾರ್ಕ್ಸ್ ತೊಗೊಳ್ಬೇಕು, ಏನು ಮಾಡಬೇಕು ಹೇಳಬೇಕು. ಆ ವ್ಯಕ್ತಿ ಏನಂತ, ಏನು ಮಾಡಬೇಕು? ನೀವು ಸಾಮಾನ್ಯವಾಗಿ ಆದದ್ದನ್ನು ಓದ್ಕೊಳ್ತಾ ಹೋಗಬೇಕು. ಅವಾಗ ಏನು ಹೇಳ್ತಾರೆ? ನೋಡಪ್ಪ, ನಿಮ್ಮ ಧರ್ಮಕ್ಕೆ ತಕ್ಕಂತೆ ಬೆಳಗಿನ ಜಾವದ ದಿನ ಬೆಳಗ್ಗೆ ಹೋಗಿ ನಿಮ್ಮ ದೇವರನ್ನು ಪೂಜೆ ಮಾಡಬೇಕು. ಪ್ರತಿನಿತ್ಯ 100 ಪ್ರದಕ್ಷಿಣೆ ಹಾಕಬೇಕು. ವಾರಕ್ಕೊಂದು ದಿನ ಉಪವಾಸ ಇರಬೇಕು. ಮತ್ತೇನು ಹೇಳ್ತಾರೆ? ತಿನ್ನುವಂಥ ಆಹಾರ ಪದಾರ್ಥದಲ್ಲಿ ಹಿತಮಿತ ಇರಬೇಕು, ಏನೆಲ್ಲ ಹೇಳ್ತಾರೆ. ನೀವೇನು ತಕ್ಕ ಮಟ್ಟಿಗೆ ಮಾಡಲಿಕ್ಕೆ ಹೋಗ್ತೀರಿ, ಆದರೆ ಮಾಡುವಂತಹದ್ದು ಉದ್ದೇಶ ಏನು? ಅವರು ಹೇಳಿದ್ದಾರೆ ಅಂತ ಮಾಡ್ತೀರಿ, ಇದು ನನಗೆ ಆಗುತ್ತೆ ಅಂತ ಮಾಡ್ತೀರಿ. ಇಂತಹ ಆಚರಣೆಗಳು ತಪ್ಪು ಅಂತಾರೆ. ಇದು ಕೂಡ ಅಷ್ಟೇ. ತಪಸ್ಸು ಮಾಡಲಿಕ್ಕೆ ಹೋಗಿ, ತಪಸ್ಸು ಅಂತ ಹೋಗಿ ಅಲ್ಲಿ ಉದ್ದೇಶವನ್ನು ಮರೆತು ಮಾಡಿದರೆ ಅದು ವ್ಯರ್ಥವಾಗ್ತದೆ. ಇನ್ನು ಶೀಲ, ನಡತೆ. ಏನು ನಡತೆ ಅಂದರೆ, ನಮಗಿದ್ರ ಅರ್ಥ ಬಹಳ ಗೊತ್ತಿದೆ ಸಾರ್ ಅನ್ಬೋದು. ನಿಮ್ಗೇನು ಗೊತ್ತಿಲ್ಲ. ಏನು ನಡತೆ? ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ನೀವು ಪ್ರಶ್ನೆ ಹಾಕ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಉತ್ತರ ಕೊಡಬೇಡ್ರಿ. ನಿಮ್ಮ ನಡತೆ, ನಿಮ್ಮ ಪ್ರಕಾರ ನಡತೆ ಅರ್ಥ ಬೇರೆ ಇರ್ತದೆ. ಅರ್ಥ ನೋಡಿ, ನಾನು ಇನ್ನೊಬ್ಬರೊಂದಿಗೆ ನಡೆದುಕೊಳ್ಳುವ ರೀತಿ, ಇನ್ನೊಬ್ಬರೊಂದಿಗೆ ವ್ಯವಹರಿಸುವ ರೀತಿಯೇ ನಡತೆ ಅಂತ ಕರೆಸಿಕೊಳ್ಳುತ್ತದೆ. ಅದನ್ನೇ ಶೀಲ ಅಂತ ಕರೀತಾರೆ. ಶೀಲವಂತರು ಅಂತ ಹೇಳಿ, ಶೀಲವಂತರು, ಅಶ್ಲೀಲ ಅಂತ ಕರೀತೇವೆ. ಇನ್ನೆಲ್ಲ ಹೇಳ್ತೀವಲ್ಲ ಶಬ್ದ, ಇದಕ್ಕೆ ಬಹಳ ಕೆಟ್ಟ ಅರ್ಥ ಕೊಟ್ಬಿಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ. ಈ ಶಬ್ದಗಳು ಬಂದರೆ ಸಾಕು, ಅದು ಎಲ್ಲೋ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ. ಯಾವುದೋ ಪ್ರಪಂಚಕ್ಕೆ, ಎಲ್ಲ ಪ್ರಪಂಚಕ್ಕೆ ಹೋಗಬೇಡಿ, ಅರ್ಥ ಬೇರೆನೇ ಇರ್ತದೆ. ಶೀಲ, ನಡತೆ. ನಾನು ಒಬ್ಬ ವ್ಯಕ್ತಿ, ನಮ್ಮ ಸ್ನೇಹಿತರು, ಆತ್ಮೀಯರು, ಅವರೊಂದಿಗೆ ಮಾತಾಡೋ ಕಾಲಕ್ಕೆ ಏನೋ ಕೇಳಿದ್ರು ಮಾತಾಡಿದೆ, ಯಾವುದೋ ಶಬ್ದ ಬಂತು. ಆ ಶಬ್ದ ಬಂದಿದ್ದಕ್ಕೆ ಆತನಿಗೆ ಬಹಳ ನೋವಾಯಿತು ಅಂತಂದರೆ ನನ್ನ ಮಾತುಗಳಿಂದ ಆ ವ್ಯಕ್ತಿಗೆ ನೋವಾಯಿತು. ಆಗ ನಾನು ಶೀಲವಂತನಲ್ಲ, ನಡತೆಹೀನನು. ಹೆಂಗಿದೆ ನೋಡಿ.
ನಡ್ಕೊಳ್ಳೋದು ಅಂತ ಕೂಡ ಅರ್ಥ ಇದೆ. ಮಾತಿಗೆ ತಕ್ಕಂತೆ ನಡ್ಕೊಳ್ಳುವಂತಹ ವ್ಯಕ್ತಿ. ಇಂಥವುಗಳು ಇವುಗಳನ್ನು ಸರಿಯಾಗಿ ತಿಳಿಯದೆ ಜನ ತಪ್ಪಾಗಿ ಆಚರಿಸ್ತಾ ಹೋಗ್ತಾರೆ. ಇಂಥ ಕೆಟ್ಟ ಕೆಟ್ಟ ಆಚರಣೆಗಳನ್ನು ಮಾಡ್ತಾ ಹೋದರೆ ಏನಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ ಅಂತ ಹೇಳಿ. ಇದು ಹೆಂಗಿದೆ ಅಂತಂದ್ರೆ ಕಟ್ಟಾಕಿಕೊಂಡು ಮಾಡಿದಾಗಿದೆ. ಹಿಂಗೆ ಮಾಡಬೇಕು ಹಿಂಗೆ ಮಾಡ್ತಾರೆ, ಹೀಗೆ ಇರಬೇಕು ಹಾಗೆ ಬರೀ ಹೇಳದಂತೆ ಕೇಳುವಂತಹದ್ದು ಮಾಡ್ತಾ ಹೋಗ್ತವೆ. ಇದು ಒಂದು ಕಟ್ಟಿ ಹಾಕಿಕೊಂಡು ಮಾಡಿದಾಗ ಆಗ್ತದೆ. ಪರಸ್ಪರ ಏನು ನಿಯಮಗಳು ಏನಿರ್ತಾವಲ್ಲ, ಈ ನಿಯಮಗಳು ಇಕ್ಕಟ್ಟಿನಲ್ಲಿ ಬಿದ್ದುಕೊಂಡು ಮಾಡೋದಕ್ಕಿಂತ ಇದರ ಹಿಂದಿನ ಉದ್ದೇಶ ತಿಳಿಬೇಕು. ಉದ್ದೇಶದಂತೆ ಮಾಡಿದ್ರೆ ಹೀಗೆ ಮಾಡಬೇಕಂತೇನಿಲ್ಲ. ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಬಹಳ ಮುಖ್ಯ. ಇದರ ಒಂದು ಅರ್ಥ ಮಧುರ ಬಾಂಧವ್ಯಗಳು ಬಹಳ ಮುಖ್ಯವಾಗ್ತವೆ. ಹಾಗೆ ಇಂಥವುಗಳನ್ನು ತಪ್ಪು ಆಚರಣೆ ಮಾಡ್ತಾ ಹೋದರೆ ಅದು ಒಂದು ನಗೆ ತರಿಸುವಂತಹದ್ದು ಅಂತ. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೆಡೆಯಾಯಿತು ನೋಡ. ನಗೆ ತರಿಸುವಂತಹದ್ದು. ಹೇಗೆ ನಗೆ ತರಿಸುತ್ತೆ? ನಿಮಗಿದು ಅರ್ಥ ಆಗಿಲ್ಲ ಅಂತಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಗೆ ತರಿಸುವಂತಹ ಆಚರಣೆ ಹೇಗಿರ್ತದೆ ನೋಡಿ. ಒಬ್ಬ ವ್ಯಕ್ತಿ ಮನೆಯಲ್ಲಿ ತಮ್ಮ ಹಿರಿಯರ ಕಾರ್ಯ ಮಾಡ್ತಾ ಇದ್ದಂತೆ. ಸತ್ತು ಹೋದವರ ಕಾರ್ಯ, ಕೆಲವರು ಶ್ರಾದ್ದ ಅಂತಾರೆ, ತಿಥಿ ಅಂತಾರೆ, ಏನೆಲ್ಲ ಕಾರ್ಯ ಮಾಡೋ ಕಾಲಕ್ಕೆ ಆತನಿಗೆ ಏನು ಸರಿಯಾಗಿ ಗೊತ್ತಿಲ್ಲ. ತಮ್ಮ ಪೂರ್ವಿಕರು, ತಮ್ಮ ತಂದೆ ತಾತ ಏನೇನು ಮಾಡ್ತಾ ಇದ್ರು ಹಾಗೆ ಮಾಡ್ಕೊಂತ ಬಂದಿದ್ದಾನೆ. ಕಾರ್ಯ ಮಾಡೋ ಕಾಲಕ್ಕೆ ಬೆಕ್ಕನ್ನು ಹುಡುಕ್ತಾ ಇಲ್ಲ. ಕಾರ್ಯ ಮಾಡ್ಕೊಳ್ಳೋಕ್ಕೆ ಬೆಕ್ಕ ಹಾಕಬೇಕು ಅಂತ ಕೇಳ್ಬೋದು. ಅದು ಕೇಳಬೇಕು ಕೆಲವರು. ಅಲ್ಲಪ್ಪ, ನಿಮ್ಮ ತಂದೆ ನಿಮ್ಮ ತಾತನ ಕಾರ್ಯ ಮಾಡ್ತಾ ಇದೀಯಾ, ಬೆಕ್ಕು ತೊಗೊಂಡು ಏನಯ್ಯ ಮಾಡ್ಬೇಕಾದವ ನೀನು, ಬೆಕ್ಕಲ್ಲಲ್ಲ ಅಂತ ಹೇಳಿ. ಇಲ್ಲ ಸ್ವಾಮಿ, ಸ್ವಲ್ಪ ಸುಮ್ಮನೆ ರೀ, ನಿಮ್ಗೆ ಗೊತ್ತಿಲ್ಲ ನಮ್ಮ ಸಂಪ್ರದಾಯ, ನಮ್ಮ ತಾತರು ಮುತ್ತಾತರು ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಮಾಡ್ತಾರೋ ಅಂತ ಪಾಪ ಆತ ಬಂದ ಮಾಡಿಸುವಂಥ ವ್ಯಕ್ತಿ ಸುಮ್ಮನೆ ಕೂತ. ಅವ್ರ ತಾತ ಮುತ್ತಾತರು ಏನು ಮಾಡ್ತಾ ಇದ್ರು, ಈತ ಕೂತ್ಕೊಂಡಲ್ಲೇ ಎಲ್ಲ ಕೇಳ್ಕೊಂಡ, ವಿಚಾರಿಸ್ಕೊಂಡ. ಏನಿಲ್ಲ ಸ್ವಾಮಿ, ನಮ್ಮ ಮುತ್ತಾತವರು ಇಂಥ ಕಾರ್ಯಗಳನ್ನು ಮಾಡೋ ಕಾಲಕ್ಕೆ ಬೆಕ್ಕನ್ನು ಬುಟ್ಟಿಯಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ರು. ಅದಕ್ಕೆ ಮಾಡ್ತಾ ಇದ್ರು ನಾವು. ಬೆಕ್ಕನ್ನು ಬುಟ್ಟಿಯಲ್ಲಿ ಇಡ್ತಾ ಇದ್ರ ಯಾಕೆ? ತಾತರ ಕಾಲಕ್ಕೆ ಇದಾಯಿತು. ಅದಕ್ಕೆ ಮತ್ತೆ ಪರಿಶೀಲಿಸಿ ನೋಡ್ತಾ ಹೋದ್ರೆ ಮನೆಯಲ್ಲಿ ಬೆಕ್ಕು ಸಾಕಿದ್ರಂತೆ. ಬೆಕ್ಕನ್ನು ಸಾಕಿದ ಸಂದರ್ಭದಲ್ಲಿ ಈ ಕಾರ್ಯ ಮಾಡ್ತಾರಲ್ಲ, ಮಾಡೋ ಕಾಲಕ್ಕೆ ಅಡ್ಡಾದಿಡ್ಡಿ ಓಡಾಡ್ತಾರೆ, ಅಡ್ಡಾದಿಡ್ಡಿ ಬಂದು ನಮಗೆ ತೊಂದರೆ ಕೊಡ್ತಾರೆ. ಬೆಕ್ಕನ್ನು ಸಾಕಿದವರಿಗೆ ಗೊತ್ತಲ್ಲ, ಮೈ ಮೇಲೆ ಕುತ್ಕೊಳ್ತಾವೆ, ಏನೋ ತಿಂತಾವೆ, ಏನೋ ಮಾಡ್ತಾರೆ. ಮನೆಯಲ್ಲಿ ಇದ್ಬೇಕು, ಅವ್ರ ಭಯನೇ ಇರೋದಿಲ್ಲ, ಹೆಂಗೆಂಗೋ ಓಡಾಡ್ತಾ ಇರ್ತಾರೆ. ಹಾಗೆ ಓಡಾಡಬಾರದು ಅಂತೇಳಿ ತಮ್ಮ ಪೂರ್ವಿಕರು ಮನೆಯಲ್ಲಿದ್ದ ಬೆಕ್ಕನ್ನು ತಗೊಂಡು ಬುಟ್ಟಿಯಲ್ಲಿ ಹಾಕಿ ಮುಚ್ಚಿಟ್ರೆ, ಈ ಮಹಾಶಯ ಅದನ್ನೇ ಒಂದು ಸಂಪ್ರದಾಯ ಅಂದ್ಕೊಂಡು ಬಂದ. ಈತ ಮನೆಯಲ್ಲಿ ಬೆಕ್ಕೇನೆ ಸಾಕಿಲ್ದಿರೋ ಸಂದರ್ಭದಲ್ಲಿ ಹಾದಿ ಬೀದಿಯಲ್ಲಾದರೆ ಬೆಕ್ಕಿಗೆ ಅಂತ ಹುಡ್ಕೊಂಡು ಬರಲಿಕ್ಕೆ ಹೋದ. ಅಂತೂ ಹುಡ್ಕೊಂಡು ಬಂದ ಬೆಕ್ಕನ್ನು ತಂದು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಕಾರ್ಯ ಮಾಡ್ತಾ ಹೋಗಿದ್ದ. ಮೂರ್ಖಾಲೇ, ಈ ಮಾತು ಕೆಲವು ನಗು ತರಿಸುತ್ತಲ್ಲೇ. ಕಟ್ಟಿನ ವ್ರತದ ಭಾಷೆ ಇದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಅವನು ತಿಳ್ಕೊಳ್ಳದೇ ಇರುವಂತಹ ವ್ಯಕ್ತಿ ಈ ಕೆಲಸಗಳನ್ನು ಮಾಡಿದ್ರೆ ಇದೊಂದು ನಗೆ ತರಿಸುವಂತಹದ್ದು. ನಗೆಗೆಡೆಯಾಯಿತು ನೋಡ. ಹೀಗೆ ಈ ನಗೆ ಹೊಗೆ ಬಣ್ಣಿದಲ್ಲಿ ಹೊಗೆ ಜಗವಾದಡೆ ಚಿಕ್ಕೆಯ ಪ್ರಿಯ ಸಿದ್ಧಲಿಂಗ ಇಲ್ಲ ನಿಲ್ಲು ಮಾಡು ಅಂತ ಅಂತೆ. ನಗೆ ಹೊಗೆ ಬಣ್ಣಿದಲ್ಲಿ ಇಂತಹ ಒಂದು ಕೆಟ್ಟ ಆಚರಣೆಗಳು ಹಾಗೆ ಹೊಗೆಯ ರೂಪದಲ್ಲಿ ಪ್ರಸಾರಗೊಂಡು ಇನ್ನಿತರ ರೀತಿಯಲ್ಲಿ ಬೆಳೀತಾ ಹೋದರೆ ಕೆಟ್ಟ ಆಚರಣೆಗಳು ಹಂಗೆ ಆಗಿದೆ. ನಮ್ದಿರು ನಮ್ಮ ಪರಿಸ್ಥಿತಿಗಳೆಲ್ಲ ಹಾಗೇ ಇದೆ. ಎಷ್ಟೆಷ್ಟೋ ತಪ್ಪು ಆಚರಣೆಗಳಿವೆ. ಸರಿಯಾದಂತಹ ಆಚರಣೆಗಳನ್ನು ಮಾಡಲಿಕ್ಕೆ ನಾವು ಯಾರೂ ತಯಾರಿಲ್ಲ. ಹಾಗಾಗ್ಬಿಟ್ಟಿದ್ದೇವೆ. ಇದನ್ನು ದೇವರು ಮೆಚ್ಚೋದಿಲ್ಲ. ತಪ್ಪು ಆಚರಣೆಗಳನ್ನು ಇಟ್ಕೊಂಡು ನೀವೇನಾದರೂ ಇದಕ್ಕೆ ಆಚರಿಸುವಂತಹದ್ದಾಗಿದ್ದರೆ ಅದು ನಗೆ ತರಿಸುವಂತಹದ್ದು. ಇಂತಹದ್ದನ್ನು ನಗೆಗೆಡೆ ಆಯಿತು ಕೂಡ. ನಗೆ ಅನ್ನುವಂತಹದ್ದು ಇಂತಹ ತಪ್ಪು ಆಚರಣೆ ಅನ್ನುವ ನಗೆ ಹೊಗೆಯ ರೂಪದಲ್ಲಿ ಪ್ರಸಾರವಾಗಿ
ಮುಂದಿನ ತಲೆಮಾರಿಗೆ ಹೀಗೆ ಸಂಚರಿಸಿದರೆ, ಇದು ಜಗತ್ತಿನೆಲ್ಲ ಪಸರಿಸಿದರೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಗಟ್ಟಿವಾಳಿನವರ ಅಂಕಿತ ಸಿದ್ಧಲಿಂಗ ಅಥವಾ ಶಿವ ಇದನ್ನು ಮೆಚ್ಚುವುದಿಲ್ಲ. ಮೆಚ್ಚದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಮೊದಲು ಹೇಳ್ತಾನಂತೆ, ನೋಡು, ನೀನೇನೇ ಧಾರ್ಮಿಕ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು, ಆದರೆ ಅದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡು. ಇಂತಹ ಕೆಟ್ಟ ಆಚರಣೆಯನ್ನು ಮಾಡು ಅಂತಾನಂತ. ಮಾಡು ಅಂದರೆ ಬಿಡು, ತ್ಯಜಿಸು, ಬಿಟ್ಟಾಕ ಬದಲು ಅದನ್ನು ತಿಳ್ಕೊಂಡು ಮಾಡು. ಬದಲು ಏನು ಮಾಡ್ತೇನೆ ತಿಳ್ಕೊಂಡು ಮಾಡು. ತಿಳ್ಕೊಂಡು ಮಾಡದೆ ಹೊರತು ನಾನು ನಿನ್ನ ಕಡೆ ನೋಡೋದೇ ಇಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ನಿಲ್ಲು ಮಾಡು ಅಂತ. ತಾಳು ಮೊದಲು ನಿಂತುಕೋ, ನೀನು ಮಾಡ್ತಾ ಇರುವಂಥದ್ದು ಏನಿದೆ ಮೊದಲು ಪ್ರಶ್ನೆ ಹಾಕೋ, ಸರಿ ಮಾಡ್ಕೋ, ಈ ಕೆಟ್ಟ ಆಚರಣೆ ಬಿಡು ಅಂತ ಹೇಳಿ, ಬಿಟ್ಟು ಬಿಡು ಅಂತ ಹೇಳಿ ಹೇಳ್ತಾರಂತೆ ದೇವರು. ಹೀಗೆ ಇದು 2ನೆಯ ವಚನದ ವಿಚಾರವಾಯಿತು. ಇನ್ನು 3ನೆಯ ವಚನಕ್ಕೆ ಬರ್ತೇನೆ. ಇದು ಅರ್ಥ ಆಯ್ತಲ್ಲ, ಇದು ನೋಟ್ಸನ್ನು ನಾನು ಕಳಿಸ್ಕೊಡ್ತೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ನೋಟ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಇನ್ನು ಯಾವುದು ಸಾಧ್ಯವಾಗಿಲ್ಲವೋ ವಾಗ್ದೇವರಲ್ಲಿ ಬಗ್ಗೆ ನಾನು ಸಲಹೆ ಮಾಡ್ತೇನೆ. ಮತ್ತೊಮ್ಮೆ ನಾನು ಹೇಳ್ತೇನೆ, ಇನ್ನೊಮ್ಮೆ. ಸರಿ, ಈಗ ಇದರ ಬಗ್ಗೆ ತ್ರಿವಿಧದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಗುರು, ಲಿಂಗ, ಜಂಗ. ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಹಾಗೆಯೇ ಧನವ ಮರೆಯಬೇಕೆಂದು ಜಂಗಮ ತೋರಿ. ತನು ಇಲ್ಲಿ ನಾನು ಬೇರೆ ಬರೀತೇನೆ. ಸರಿ, ತನು ಇದಕ್ಕೆ ಸಂಬಂಧಪಡುತ್ತದೆ. ಮನ, ತನು, ಮನ, ಧನ. ಅರ್ಥವಾಗಿದೆ ಹೇಳ್ತೇನೆ. ಇದು ಧನ. ತನು ಅಂತಂದ್ರೆ ಏನಂತ? ದೇಹ ಅಂತ. ಈ ಅರ್ಥಗಳನ್ನು ನಿಮ್ಮ ಪರೀಕ್ಷೆಗೇನು ಎಲ್ಲವನ್ನು ಏನು ಕೇಳೋದಿಲ್ಲ. ನಿಮ್ಮ ವರ್ಕ್ಬುಕ್ಕಲ್ಲಿ ಕೆಲವೊಂದುಗಳನ್ನು ಕೊಟ್ಟಿದ್ದಾರೆ, ಅಷ್ಟನ್ನು ಮಾತ್ರವೇ ಕೇಳ್ತಾರೆ. ಅರ್ಥಕ್ಕೆ ಒಂದೇ ಒಂದು ಪ್ರಶ್ನೆ ಇರ್ತದೆ ಅಷ್ಟೇ. ಮನ ಅಂದರೆ ಮನಸ್ಸು, ಧನ ಅಂದರೆ ಸಂಪತ್ತು. ಎಂತಹ ಸಂಪತ್ತಾಗಬೇಕು? ಸಂಪತ್ತು. ದೇಹವನ್ನು ಮರಿಬೇಕು ಅಂತ ಹೇಳಿ ಗುರುಗಳನ್ನ ತೋರಿಸಿಕೊಟ್ಟಿದ್ದಾರೆ. ಏನು ದೇಹ ಮರೆಯೋದು? ದೇಹ ಮರೆಯೋದು ಅಂತಂದ್ರೆ ದೇಹದ ಮೇಲೆ ಆತ್ಮೀಯತೆ, ಪ್ರೀತಿ, ವಿಶ್ವಾಸಗಳನ್ನ ಇಟ್ಕೊಳ್ಬೇಡಿ. ಇದು ಎಂದೆಂದಿಗೂ ಶಾಶ್ವತವಲ್ಲ. ದೇಹ ಬಿದ್ದು ಹೋಗ್ತದೆ. ಇರುವ ಸಮಯದಲ್ಲಿಯೇ ಒಳ್ಳೆ ಕೆಲಸಗಳನ್ನು ಮಾಡಿ ದೇಹಕ್ಕೆ ಸಾರ್ಥಕ್ಯವನ್ನ ಅಥವಾ ದೇಹ ಉಪಯೋಗವಾಗುವ ಹಾಗೆ ಮಾಡಿ ಸಮಾಜ ಸೇವೆ ಮಾಡಿ ಅದನ್ನೆಲ್ಲ ಗುರುಗಳು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಸರಿ, ಲಿಂಗ. ಲಿಂಗ ಅನ್ನುವಂತಹ ಒಂದು ಅರ್ಥದಲ್ಲಿ ಶಿವ ಅಂತಂದ್ರೆ, ಇನ್ನೊಂದು ಅರ್ಥದಲ್ಲಿ ಲಿಂಗ ಅನ್ನುವಂತಹ ಒಂದು ದೀಕ್ಷೆ. ಲಿಂಗವನ್ನು ತೋರಿಸಿದ್ದಾರೆ ಯಾಕೆ? ಮನಸ್ಸನ್ನ ಮರೆಯೋದಿಕ್ಕೆ. ಏನು ಮನಸ್ಸನ್ನ? ಮನಸ್ಸಿನಲ್ಲಿ ಉಂಟಾದ ಆತಂಕವನ್ನ ಮರೆಯೋದಿಕ್ಕೆ. ಮನಸ್ಸಿನಲ್ಲಿ ಏನೆಲ್ಲ ಗೊಂದಲಗಳಿರ್ತಾರೆ, ಗೊಂದಲಗಳಿಗೆ ಪರಿಹಾರ ಲಿಂಗ ಕೊಡುವಂತಹದ್ದು. ನಾವಿರುವ ದಾರಿ ಕೊಡುತ್ತೆ. ನಮಗೆ ಅನ್ನಿಸ್ತಾ ಇರ್ತದೆ, ನಾವು ಮುಂದೆ ಹೀಗೆ ಹೋದರೆ ಏನಾಗ್ತದೋ ಏನೋ, ಯಾರೇನು ಮಾಡ್ತಾರೋ ಏನೋ, ನಮಗೆ ಕಷ್ಟ ಬರುತ್ತೋ ಏನೋ. ಇಂಥೆಲ್ಲ ಪ್ರಶ್ನೆಗಳು ಯಾರಿಗೆ ಬರ್ತವೆ? ಯಾರು ಸರಿಯಾದಂತಹ ಜೀವನ ನಡೆಸುವುದಿಲ್ಲವೋ ಅವರಿಗೆ ಬರ್ತದೆ. ದೊಡ್ಡವರ ಮಾತಿನಂತೆ ಉತ್ತಮರ ದಾರಿಯಲ್ಲಿ ನಡೀತಾ ಹೋದರೆ ನಿಮಗೇನನ್ಸುತ್ತೆ? ಉತ್ತಮರ ಮಾರ್ಗದಲ್ಲಿ ಹೋಗೋ ಕಾಲಕ್ಕೆ ನಿಮ್ಗೆ ಅನಿಸ್ತಾ ಹೋಗ್ತದೆ, ನಮ್ಗೇನು ಸಮಸ್ಯೆ ಇಲ್ಲಪ್ಪ, ನಾವು ದೊಡ್ಡವರ ಮಾತನ್ನು ಹಾಗೆ ಕೇಳ್ತಾ ಇದ್ದೇವೆ, ಅವ್ರು ಏನು ನಮಗೆ ದಾರಿ ತೋರಿಸಿದಾರೋ ಹಾಗೆ ಹೋಗ್ತಾ ಇದ್ದೇವೆ, ನಮಗೇನು ಕಷ್ಟ ಆಗೋದಿಲ್ಲ ಅಂತ ನಿಮಗೆ ಧೈರ್ಯ ಬರ್ತದೆ. ಮನಸ್ಸಿನ ಮೇಲೆ ಹಿಡಿತ ಸಿಗ್ತದೆ. ಮನಸ್ಸು ನಿಮ್ಮ ಹಿಡಿತಕ್ಕೆ ಬರುವಂಥದ್ದು. ಹಿಂದಿನ ಹಲವು ಪ್ರಭುಗಳ ವಚನದಲ್ಲಿ ನೋಡಿದ್ವಲ್ಲ ಹಾಗೆ ಮನಸ್ಸಿನಲ್ಲಿ ಶಾಂತತೆ ಬರ್ತದೆ. ನಿಮ್ಮ
ಪರೀಕ್ಷೆಯಲ್ಲಿ ಉದಾಹರಣೆ ತಗೊಳ್ಳೋದಾಗಿದ್ರೆ, ಪರೀಕ್ಷೆಗೆ ಓದದೇ ಇರುವಂತಹ ವ್ಯಕ್ತಿ ಅಂದ್ಕೊಳ್ತಾನೆ, ಪರೀಕ್ಷೆ ಬಂತಲ್ಲಪ್ಪ ಏನು ಮಾಡಬೇಕು, ಆ ಪರೀಕ್ಷೆಗೆ ಏನು ಪ್ರಶ್ನೆ ಕೊಡ್ತಾರೋ ಏನೋ, ಯಾರಿಗೇನು ಕೊಡ್ತಾನೋ ಏನೋ, ಇನ್ನು ನಿಮ್ಮ ಭಾಷೆಯಲ್ಲಿ ಯಾವನು ಕೊಡ್ತಾನೋ ಏನು ಕೊಡ್ತಾನೋ ಏನೋ, ಹಾಗೆ ಹೀಗೆ ಇನ್ನು ಕೆಲವು ಶಬ್ದಗಳು ಮನಸ್ಸಿನಲ್ಲಿವೆ, ಬಾಯಲ್ಲಿ ಬರಲ್ಲ ನನಗೆ, ಆ ಶಬ್ದಗಳು ನಿಮಗೆ ಗೊತ್ತಿರ್ತವೆ ಇದೆಲ್ಲ ಅಂದುಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಕೆಲವರು. ಇನ್ನು ಕೆಲವರು ಚಿಂತನೆ ಮಾಡೋದಿಲ್ಲ, ಯಾಕೆಂದರೆ ಅವರು ಆಗಿಂದಾಗಲೇ ಎಲ್ಲವನ್ನ ಓದ್ತಾ ಇರ್ತಾರೆ, ಓದ್ಕೊಂಡು ಕಲಿತಾ ಇರ್ತಾರೆ. ಅವರಂತಾರೆ, ಪರೀಕ್ಷೆ ಬಂದ, ಬರಲಿಲ್ಲ, ಎಲ್ಲ ಓದಿದ್ದೇನೆ, ಯಾರು ಏನಾದರೂ ಕೊಡಲಿ, ಹೇಗೆ ಕೊಟ್ಟರು ನಾನು ಬರೀತೇನೆ. ಆತ್ಮವಿಶ್ವಾಸ ಇರ್ತದೆ. ಮನವನ್ನು ಮರೆಯೋದಕ್ಕೆ ಲಿಂಗವನ್ನು ತೋರಿಸಿ. ಇಲ್ಲಿ ಮನ ಮರೆಯೋದಕ್ಕೆ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲಿಕ್ಕೋಸ್ಕರವಾಗಿ ಮನಸ್ಸು ಸಿದ್ಧಗೊಳ್ಳುವುದು ಅಂತ ನನಗೆ ಅರ್ಥ ಮಾಡ್ಕೋಬೇಕು. ಜಂಗಮ ಅಂದರೆ ಗೊತ್ತಲ್ಲ, ಸನ್ಯಾಸಿಗಳು ಸಂತರು ಅಂತ ಕರೀತೇವಲ್ಲ, ಅವರನ್ನ ಈ ಒಂದು ಗುಂಪಿನಲ್ಲಿ ಮಾಡಿ ಇಟ್ಟಿರ್ತಾರೆ. ಅವರ ಉದ್ದೇಶ ಏನು, ಅವರೇನು ಮಾಡ್ತಾರೆ, ಧನವನ್ನು ಸಂಪತ್ತಿನ ಬಗ್ಗೆ ಹೇಳ್ತಾರೆ. ಜನರು ಈ ಧರ್ಮದ ಕೆಲಸ ಬಿಟ್ಟುಬಿಟ್ಟು ಕೇವಲ ದುಡ್ಡು ಸಂಗ್ರಹಿಸುವುದರಲ್ಲೇ ಇರ್ತಾರೆ. ದುಡ್ಡನ್ನ ಕಲೆಕ್ಟ್ ಮಾಡಿಕೊಳ್ಳದೆ ಎಷ್ಟು ಕೂಡಿಟ್ರು ಅವರಿಗೆ ಸಮಾಧಾನವೇ ಆಗೋದಿಲ್ಲ. ಕೂಡಿಟ್ಟಾಗೆಲ್ಲ ಕೂಡಿಡಬೇಕು ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವರಿಗೆ ಮಾರ್ಗದರ್ಶನ ಕೊಡೋದಕ್ಕೋಸ್ಕರವಾಗಿ ಜಂಗಮರು ಇರ್ತಾರೆ. ಹೀಗೆ ತನ್ನುವ ಮರೆಯನ್ನು ಗುರುಗಳನ್ನು ತೋರಿಸುವುದು, ಮನವನ್ನು ಮರೆಯಲು ಲಿಂಗವನ್ನು ತೋರಿಸಿದ್ದಾರೆ, ಧನವನ್ನು ಮರೆಯಲು ಜಂಗಮವನ್ನು ತೋರಿಸಿದ್ದಾರೆ. ಈ ಮೂರು, ಹೀಗೆ ಈ ಮೂರರಲ್ಲಿ ಒಳ್ಳೆಯ ಉದ್ದೇಶವಿದೆ. ಮುಂದೆ ಕೊಡ್ತಾ ಇದ್ದಾರೆ, ಲೇಸ ಮರೆತು ಕಷ್ಟಕ್ಕೆ ಕಳೆದಾಡುವ ಭಾಷೆಹೀನರ ಕಣ್ಣು ನಾಚಿಕೆಯಾಯಿತು. ಇದರಲ್ಲಿ ಇದು ಉದ್ದೇಶ ಇದೆ. ಇದರಲ್ಲಿ ಒಳ್ಳೆಯತನವನ್ನು ಬಿಟ್ಟು, ಒಳ್ಳೆಯ ವಿಚಾರಗಳನ್ನು ಬಿಟ್ಟು ಏನಾದರೂ ಗುರುಲಿಂಗ ಜಂಗಮದ ಆಚರಣೆಯನ್ನು ಮಾಡಿದರೆ, ಇದರ ಹಿನ್ನೆಲೆಯನ್ನು ನಾನು ಸ್ವಲ್ಪ ಹೇಳಿದೆ. 16ನೇ ಶತಮಾನದಲ್ಲಿ ವಚನಕಾರರ ಗುಂಪೊಂದು ಧರ್ಮ ಮಾಡಿಕೊಳ್ತು. ಅದು ವೀರಶೈವ ಧರ್ಮ ಅಂತ ಆಯಿತು. ಆ ವೀರಶೈವ ಧರ್ಮದಲ್ಲಿ ಈ ತ್ರಿವಿಧ ಅನ್ನುವಂತಹದ್ದು ಬಂತು. ಆ ತ್ರಿವಿಧ ಒಬ್ಬೊಬ್ಬರಿಗೆ ಹಂಚಿಕೊಳ್ತಾ ಬಂತು. ಗುರುಗಳ ಸ್ಥಾನದಲ್ಲಿ ಕೆಲವರು ಇರ್ತಾರೆ, ಲಿಂಗ ದೇವರ ಸ್ವರೂಪಿಯಾದಂಥವರು ಉತ್ತಮ ಮಾರ್ಗದರ್ಶಕರು ಕೆಲವರಿರ್ತಾರೆ, ಇನ್ನು ಜಂಗಮ ಇಂಥವರು ಕೆಲವರಿರ್ತಾರೆ. ಇವರಿಗೆ ತಕ್ಕಂತೆ ನಾವು ನಡೀಬೇಕು, ಇವರ ಮಾತುಗಳೊಂದಿಗೆ ಉಳಿದವರು ನಡ್ಕೊಳ್ಳಬೇಕು ಅಂತ ಹೇಳಿ ಪ್ರಮಾಣ ಮಾಡಿರ್ತಾರೆ. ಮಾಡಿದಂಥವರೆಲ್ಲರೂ ಕೂಡ ಆ ಧರ್ಮಕ್ಕೆ ಸೇರ್ತಾರೆ. ಅಂಥವ್ರ ಬಗ್ಗೆ ಹೇಳಿ, ಇದರಲ್ಲಿರುವಂತಹ ವ್ಯಕ್ತಿಗಳು ಒಳ್ಳೆಯದನ್ನು ಮರೆತು, ಲೇಸು ಅಂತಂದ್ರೆ ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಕಡಿದಾಡುವ. ಅದು ಬಿಟ್ಟರೆ ಇದನ್ನು ಆಚರಿಸಿದರೂ ಕೂಡ ನಿಮಗೆ ಸುಖ ಸಿಗಲ್ಲ, ಕಷ್ಟವೇ ಇರುತ್ತದೆ. ಕಷ್ಟಕ್ಕೆ ಕಡಿದಾಡುವ ಭಾಷೆಹೀನರು. ಇವರೆಲ್ಲ ಏನು ಭಾಷೆಹೀನರು ಅಂದರೆ ಮಾತು ತಪ್ಪಿದವರು ಅಂತ ಕಳಿಸ್ಕೊಳ್ತಾರೆ. ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಇಂಥವರು ಕಂಡು ನನಗೆ ನಾಚಿಕೆ ಆಗ್ತದೆ. ಇದರಲ್ಲೇ ಇರ್ತಾರೆ, ಈ ಗುಂಪಿನಲ್ಲಿ ಇಟ್ಟುಕೊಂಡು ಮಾತನ್ನು ಮರೆತು ಬಿಡ್ತಾರೆ. ತಮ್ಮದೇ ರೀತಿಯಲ್ಲಿ ಏನೋ ಜೀವನ ಸಾಗಿಸ್ತಾ ಇರ್ತಾರೆ, ಮತ್ತೆ ಕಷ್ಟಪಡ್ತಾರೆ. ಕೆಲವರು ಇರ್ತಾರೆ, ಆಗಲೇ ಹೇಳಿ ನಾನು ವ್ರತಾಚರಣೆ ಮುಂದಿನ ಸಂದರ್ಭದಲ್ಲಿ ಮಾಡಬೇಕಾದದನ್ನು ಮಾಡೋದಿಲ್ಲ, ಮಾಡದೇ ಇದ್ದಕ್ಕೆ ಮತ್ತೆ ಹೇಳ್ತಾರೆ, ನಾನು ಇಷ್ಟು ವರ್ಷ ದೇವ್ರ ಪೂಜೆ ಮಾಡಿದ್ದೀನಪ್ಪ, ಆದ್ರೆ ನನಗೆ ದೇವರು ಮಾಡಿಲ್ಲ. ಹೇಗೆ ಮಾಡಿದ್ದಾನೆ, ಏನು ಮಾಡಿರಲ್ಲ, ಏನೋ ಬೇಕಾಬಿಟ್ಟಿ ಮಾಡಿರ್ತಾನೆ, ಸರಿಯಾದ ರೀತಿಯಲ್ಲಿ ಮಾಡಿರೋದಿಲ್ಲ. ಇಂಥವರು ಅಷ್ಟು ವರ್ಷ ಮಾಡಿದ್ರು ಕೂಡ ಕಷ್ಟಕ್ಕೆ ಕಡಿದಾಡುವ ಅಂತಹ ವ್ಯಕ್ತಿಗಳು ಕಷ್ಟಕ್ಕೆ ಗುರಿಯಾಗ್ತಾರೆ, ಸರಿಯಾಗಿ ಆಚರಿಸುತ್ತಿಲ್ಲ. ಅಂತಹವರನ್ನು ಕಂಡ್ರೆ ನನಗೆ ನಾಚಿಕೆ ಆಗ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ ಅಂತ ಹೇಳಿ ಅಂತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಂತಹದನ್ನು ಇಲ್ಲ ಅಂತಲೇ ಕರೀತಾ ಹೋಗ್ತಾರೆ. ಇದನ್ನು ನಾವು ಬಿಡಬೇಕು ಅನ್ನುವಂತಹ ಒಂದು ವಿಚಾರ. ಇದು ಗಟ್ಟಿವಾಡೆಯನವರ 3ನೆಯ ವಚನ. ಈ ವಚನ 3 ವಚನಗಳ ಒಂದು ಚಿಕ್ಕ ಸಾರಾಂಶ ರೂಪವಾಗಿ ನಾನು ನಿಮಗೆ ಹೇಳ್ಬಿಡ್ತೇನೆ. ಮೊದಲನೆಯ ವಚನದಲ್ಲಿ ಉತ್ತಮ
ಸ್ನೇಹ ಇರಬೇಕು ಅಂತೇಳಿ ಹೇಳ್ತಾ, ಚುಚ್ಚುವಂತಹ ಆಯುಧಕ್ಕೆ ದಯ ಧರ್ಮ ಅನ್ನುವಂತಹದ್ದಿರೋದಿಲ್ಲ. ದೊಡ್ಡದಾದಂತಹ ವಿಷಸರ್ಪದ ದವಳೆಯಲ್ಲಿ ಅಮೃತದ ಸರಿ ಸಿಗೋದಿಲ್ಲ. ಹಾಗೆ ವೇಷಧಾರಿಗಳು ಇದು ಹೇಗೆ ಅಸಾಧ್ಯವೋ ಹಾಗೆಯೇ ಕೇವಲ ವೇಷಭೂಷಣ ಹಾಕಿಕೊಂಡು ಮಾತ್ರಕ್ಕೆ ನೀನು ಜ್ಞಾನಿ ಅಂತ ಕರೆಸ್ಕೊಳ್ಳಿಕ್ಕಾಗುವುದಿಲ್ಲ. ನೀನು ಜ್ಞಾನಿ ಅಂತ ಹೇಳಿ ಜ್ಞಾನಿಗಳ ಮಧ್ಯದಲ್ಲಿ ಓಡಾಡಿದರೆ, ಜ್ಞಾನಿಗಳೊಂದಿಗೆ ನೀನು ಬೆರೆತರೆ ನೀನು ಜ್ಞಾನಿ ಆಗುವುದಿಲ್ಲ. ನಿನ್ನಂಥವನ ಕಂಡ್ರೆ ದೇವರು ದೂರ ಇಡ್ತಾನೆ. ನೀನು ಈ ದೇವರ ಅಥವಾ ಜ್ಞಾನಿಗಳ ಕೂಟದಿಂದ ಹೊರಗಿರ್ತೀಯ ಅಂತ ಹೇಳಿ ಏನಂತ ಎರಡನೇದರಲ್ಲಿ ಆಚರಣೆಗಳ ಬಗ್ಗೆ ಹೇಳ್ತಾ ಬರ್ತಾರೆ. ತಪಸ್ಸು, ನೇಮ, ಶೀಲ ಅನ್ನುವಂತಹದ್ದು ನಡ್ಕೊಳ್ಳುವಂತಹದ್ದು, ಇವುಗಳನ್ನು ಏನೋ ಕಟ್ಟುನಿಟ್ಟಾಗಿ ಮಾಡಬೇಕಪ್ಪ ಅನ್ನುವಂತಹದ್ದರಿಂದ ಮಾಡೋದಲ್ಲ. ಇದರ ಹಿಂದಿನ ಉದ್ದೇಶ ಇಟ್ಟುಕೊಂಡು ಅರ್ಥ ಮಾಡಿಕೊಂಡು ಮಾಡಬೇಕು. ಅರ್ಥವಿಲ್ಲದೆ ಮಾಡಿದರೆ ಅನರ್ಥ ಅಂತ ಕಳಿಸ್ಕೊಂಡು ಇದು ಬರೀ ಕಟ್ಟಿನ ವ್ರತದ ಭಾಷೆ ಆಗಿರ್ತದೆ. ಹೀಗೆ ಇಂಥದ್ದು ಮಾಡಬೇಕು ಅಂತ ಮಾಡ್ತಾ ಹೋದರೆ ಬರೀ ಏನೋ ಮಾಡಿದಾಗ ಆಗ್ತದೆ, ಉಪಯೋಗವಿಲ್ಲ. ಆಮೇಲೆ ಇದೊಂದು ನಗು ತೋರಿಸುವಂಥದ್ದಾಗ್ತದೆ, ಕೆಟ್ಟ ಆಚರಣೆ ಆಗಿಬಿಡ್ತದೆ. ಹಾಗಾಗಿ ಇಂತಹ ಒಂದು ಕೆಟ್ಟ ಆಚರಣೆ ಎಲ್ಲ ಕಡೆಗೂ ಪ್ರಸಾರಿಸಿದರೆ, ಎಲ್ಲ ಕಡೆಗೂ ಹರಡಿದರೆ ಹಾಗೆ ದೇವರು ಮೊದಲು ಇದನ್ನು ಬಿಡು ಅಂತ ಅನ್ನುತ್ತೆ, ಇದು ಬಿಟ್ಟು ಬಾ, ಬೇರೆ ಮಾತಾಡ್ತೇವೆ ಅಂತ ಅನ್ನುತ್ತೆ. ಹೀಗೆ ಮೂರನೆಯದರಲ್ಲಿ ತ್ರಿವಿಧದ ಬಗ್ಗೆ ಮಾತಾಡ್ತಾರೆ. ದೇಹವನ್ನು ಮರಿಬೇಕು, ದೇಹದ ಮೇಲೆ ಮಮಕಾರ ಬೇಡ, ದೇಹಕ್ಕೋಸ್ಕರ ಕಷ್ಟಪಡಬೇಡ, ದೇಹ ಬಿದ್ದೋಗುವಂತಹದ್ದು ಅಂತ ಹೇಳಿ ಇದರ ಬಗ್ಗೆ ತಿಳಿಸಲಿಕ್ಕೋಸ್ಕರವಾಗಿ ಜ್ಞಾನ ಕೊಡ್ತಾರೆ. ಗುರುವಿನ ಜ್ಞಾನ ನಮಗೆ ಸಿಗ್ತದೆ. ಹಾಗೆ ಮನಸ್ಸಿನಲ್ಲಿ ಉಂಟಾದಂತಹ ಇದೆಲ್ಲ ಗೊಂದಲಗಳನ್ನು ಲಿಂಗ ಪರಿಹರಿಸುವಂತಹದ್ದು ಅಥವಾ ನಮ್ಮ ದಾರಿ ಒಳ್ಳೆಯ ಮಾರ್ಗ ಪರಿಹರಿಸುವಂತಹದ್ದಾಗ್ತದೆ. ಹಾಗೆಯೇ ಜಂಗಮ ಸನ್ಯಾಸಿಗಳು ಧನ ಅಥವಾ ಸಂಪತ್ತಿನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಸಂಪತ್ತು ಎಷ್ಟೇ ಕೂಡಿಟ್ಟರೂ ಕೂಡ ಉಪಯೋಗವಿಲ್ಲ, ಅದು ನಶ್ವರವಾಗ್ತದೆ ಅಂತ ಹೇಳಿ ಅವರು ನಮ್ಮನ್ನು ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ತಾರೆ. ಇಂತಹ ಗುರು ಲಿಂಗ ಜಂಗಮದ ಆಚರಣೆಯನ್ನು ಸರಿಯಾಗಿ ಮಾಡಬೇಕು. ಸರಿಯಾಗಿ ಮಾಡದೆ ನೀವೇನಾದರೂ ಕೆಟ್ಟ ಆಚರಣೆಗಳಲ್ಲಿ ಬಂದರೆ ಇದೇ ನಿಮಗೆ ಅದೇನಾಗ್ತದೆ, ಭಾಷೆಹೀನರಾಗ್ತದೆ, ಮಾತನ್ನ ಮೀರಿದಾಗ್ತದೆ. ಇಂಥವರನ್ನು ಕಂಡರೆ ನನಗೆ ನಾಚಿಕೆ ಆಗ್ತದೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಅಂತ ಮೊದಲು ಇಲ್ಲ, ಇದನ್ನು ಬಿಡು ಮೊದಲು ಅಂತ ಹೀಗೆ ಈ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂತಹದ್ದು. ಹೀಗೆ 3 ರಚನೆಗಳನ್ನು ನಾವು ಈ ಅವಧಿಯಲ್ಲಿ ಗಟ್ಟಿವಾಳೆಯವರ ರಚನೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಸರಿ, ಇದಿಷ್ಟ ಆಯಿತು. ನಾಳೆಯ ಅವಧಿಯಲ್ಲಿ ಅಕ್ಕಮಹಾದೇವಿಯವರ ವಚನವನ್ನು ತಗೊಳ್ಳೋ ನಂತರ ಮುಂದಕ್ಕೆ ಹೋಗ್ತೇನೆ. ನಾನು ಗಾಂಧಿ ಗದ್ಯದ ನೋಟ್ಸನ್ನು PDF ಫಾರ್ಮೆಟಲ್ಲಿ ಕಳಿಸ್ಕೊಡ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ರಿ. ಅದರ ಮೇಲೆ ಒಂದು ಪರೀಕ್ಷೆ ಇರ್ತಾನೆ. ಪರೀಕ್ಷೆಯ ದಿನಾಂಕವನ್ನು ನಾನು ಶೀಘ್ರದಲ್ಲೇ ತಿಳಿಸ್ತೇನೆ ಕಳಿಸಿಕೊಟ್ಟ ನಂತರ. ಮೊದಲ 1